ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಈ ನಿಮ್ಮನೆ ಹುಡುಗ ಪ್ರಮೋದ್ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಟು ಪೊಮಿಸ್ ವ್ಲಾಗ್ಸ್. ಈ ವಿಡಿಯೋ ಕೂಡ ಶ್ರೀ ಭಾವನಾ ಬೆಳಗೆರೆ ಅವರ ಹುಟ್ಟುಹಬ್ಬದ ಒಂದು ಸೆಲೆಬ್ರೇಷನ್ ವಿಡಿಯೋನೇ ಆಗಿರುತ್ತೆ. ಪಾರ್ಟ್ 3 ಇದು ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇರೋವಂಥ ವಿಡಿಯೋ. ಇಲ್ಲಿ ವಿಶೇಷವಾಗಿ ಏನು ಅಂತಂದರೆ, ಈ ವಿಡಿಯೋದಲ್ಲಿ ಶ್ರೀ ನಿಚ್ಚಲಾನಂದ ಸ್ವಾಮೀಜಿಗಳು KAS ಅಧಿಕಾರಿಯಾಗಿ ಅವರು ಅದನ್ನು ರಿಸೈನ್ ಮಾಡಿ ಬಂದು ಸನ್ಯಾಸತ್ವನ ತಗೊಂಡು ಈಗ ಅವರ ಒಂದು ಹಿತನುಡಿಗಳನ್ನ ಕೇಳೋವಂಥ ಒಂದು ಸೌಭಾಗ್ಯ. ಆ್ಯಕ್ಚುಲಿ ಇದು ಸುಮಾರು ನೋಡಿ, ಇಷ್ಟು ದೊಡ್ಡ ಅಧಿಕಾರಿಯಾಗಿ ಎಷ್ಟೋ ಕಡೆ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳು ಮಾಡಿ ಅವರು ಕೆಲಸನ ರಿಸೈನ್ ಮಾಡಿ ಇವತ್ತು ಸ್ವಾಮೀಜಿಗಳು ಆಗೋದು ಅಂತ ಅಂದರೆ ಅದು ತಮಾಷೆ ವಿಷಯ ಅಲ್ಲ. ನನಗೆ ಅವ್ರ ಬಗ್ಗೆ ಕೇಳಿದ ಮೇಲೆ ತುಂಬ ಹೆಮ್ಮೆ ಅಂತ ಅನ್ನಿಸ್ತು. ಯಾಕಂದರೆ ಅಷ್ಟು ದೊಡ್ಡ ಒಂದು ಕೆಲಸದಲ್ಲಿದ್ದು ಇವತ್ತು ರಿಸೈನ್ ಮಾಡಿ ಬರೋದು ಅಂತ ಅಂದರೆ ತಮಾಷೆ ವಿಷಯ ಅಲ್ಲ. ಸೊ ಅವ್ರ ಬಾಯಲ್ಲಿ ಬರೋವಂಥ ಒಂದು ಹಿತನುಡಿಗಳನ್ನ ನಾವು ಕೇಳಿಸ್ಕೊಳ್ಳೋಣ, ನೀವು ಕೇಳಿಸ್ಕೊಳ್ಳಿ, ಎಂಜಾಯ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ಶಿವಕುಮಾರ ಸ್ವಾಮೀಜಿಗಳ ಒಂದು ಏನು ಅವರು ಬಾಳಿ ಬದುಕಿದ್ರು ಅದನ್ನು ಈ ಒಂದು ಅನಾಥಾಶ್ರಮದಿಂದ ಬಂದಿದ್ದಂಥ ಮಕ್ಕಳುಗಳು ಅದನ್ನು ಒಂದು ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾರೆ. ನಿಮಗೆ ಕೊನೆ ತನಕ ನೋಡ್ಬೋದು, ನೋಡಿ ಎಂಜಾಯ್ ಮಾಡಿ. ವಿಶೇಷ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀ ಶ್ರೀ ನಿಚ್ಚಲಾನಂದ ಸ್ವಾಮೀಜಿ ಅವರಿಂದ ಒಂದೆರಡು ಹಿತನುಡಿಗಳು. ಅಖಂಡ ಮಂಡಲಾಕಾರ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮತಃ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸಿ, ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಕ್ಷೇತ್ರಾಧಿದೇವತೆ ಶ್ರೀ ಮಹಾಮೇರು ಪಂಚಗಣಪತಿ ಸ್ವಾಮಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಇವತ್ತು ವಿಶೇಷವಾಗಿ ಒಬ್ಬ ಪ್ರಗತಿಪರ ಚಿಂತಕರು ವಿಶೇಷವಾದ ಆಲೋಚನೆಯನ್ನು ಇಟ್ಟುಕೊಂಡು ಸಮಾಜವನ್ನ ಪರಿವರ್ತನೆ ಮಾಡುವ ಒಂದು ಹೆಬ್ಬಯಕೆಯನ್ನು ಇಟ್ಟುಕೊಂಡು ಸಾಕಷ್ಟು ಜನಸಮುದಾಯದ ಯುವ ಸಮುದಾಯದ ಪ್ರೀತಿಗೆ ಪಾತ್ರರಾಗಿದ್ದಂತಹ ರವಿ ಬೆಳಗೆರೆಯವರ ಪುತ್ರಿ ಭಾವನಾ ಬೆಳಗೆರೆಯವರ ಹುಟ್ಟುಹಬ್ಬದ ದಿವಸದಲ್ಲಿ ನಾವು ಶ್ರೀಮಠದಿಂದ ವಿಶೇಷವಾಗಿ ಅವರು ಕರೆದ ತಕ್ಷಣ ಬಹಳ ಪ್ರೀತಿಯಿಂದ ಅವ್ರನ್ನ ನೋಡಿರ್ಲಿಲ್ಲ, ನೋಡಬೇಕು ಅನ್ನೋ ಒಂದು ಪ್ರೀತಿಯ ಭಾವನೆ ಮತ್ತು ರವಿ ಬೆಳಗೆರೆ ಮಗಳು ಹೇಗಿರ್ಬೋದು ಅನ್ನೋ ಒಂದು ಅಭಿಮಾನದಿಂದ ಇವತ್ತು ಅವರ ಹುಟ್ಟುಹಬ್ಬದ ಆಚರಣೆಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿರುವಂತಹ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತೇವೆ. ಮೊದಲಿಗೆ ನಮ್ಮ ಭಾವನಾ ರವಿ ಬೆಳಗೆರೆ ಅವರಿಗೆ ವಿಶೇಷವಾಗಿ ಹುಟ್ಟುಹಬ್ಬದ ಶುಭ ಹಾರೈಕೆಯನ್ನು ಮಾಡ್ತೇನೆ. ಕ್ಷೇತ್ರಾಧಿದೇವತೆ ಪಂಚಗಣಪತಿ ಅವರಿಗೆ ಹೆಚ್ಚಿನ ಆರೋಗ್ಯ, ಶಕ್ತಿ ಮತ್ತು ಇನ್ನಷ್ಟು ಈ ಸಂಸ್ಥೆಯನ್ನ ಅವರ ಅಪ್ಪ ಅವರ ತಂದೆ ಹೇಗೆ ಬೆಳೆಸಿದ್ರೋ ಹಾಗೆ ಇನ್ನು ಉತ್ತರೋತ್ತರವಾಗಿ ಅಭಿವೃದ್ಧಿಪಡಿಸುವಂತಹ ಒಂದು ಚೈತನ್ಯವನ್ನು ನೀಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ಶುಭವನ್ನು ಕೋರ್ತೇನೆ. ಹಾಗೆ ಅವರ ತಾಯಿಯವರಾದಂತಹ ಲಲಿತಮ್ಮನವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರ ಹಿರಿಯರು, ಜೀವನದ ಎಲ್ಲ ಕಷ್ಟ ಸುಖಗಳನ್ನ ಕಂಡುಂಡಂಥವರು, ಮಗಳನ್ನು ಕೂಡ ತಂದೆ ಹಾಗೆ ಬೆಳೆಸಬೇಕು ಅನ್ನೋ ಒಂದು ಹಂಬಲವನ್ನು ಉಳ್ಳಂಥವ್ರು. ಹಾಗೆ ನಮ್ಮ ಗ್ರಾಮೀಣ ಭಾಗದಿಂದ ಬಂದಂತ ಒಬ್ಬ ಪ್ರತಿಭೆ, ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಿಂದ ಬೆಂಗಳೂರಿಗೆ ಬಂದು ಒಬ್ಬ ದೊಡ್ಡ ಕಲಾವಿದರಾಗಿ, ನಟನಾಗಿ, ಒಬ್ಬ ಪ್ರಗತಿಪರ ಚಿಂತಕನಾಗಿ, ಸಾಂಸ್ಕೃತಿಕ ಲೇಖನದಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿ ಒಬ್ಬ ಹಳ್ಳಿಯ ಹುಡುಗ ಏನೆಲ್ಲ ಸಾಧನೆ ಮಾಡಬಹುದು. ಶ್ರೀನಗರ ಕಿಟ್ಟಿ ಅಂತಲೇ ಪ್ರಸಿದ್ಧರಾದಂಥ ನಮ್ಮ ಶ್ರೀನಗರ ಕಿಟ್ಟಿಯವರು ಇಲ್ಲಿ ಉಪಸ್ಥಿತಿದ್ದಾರೆ. ಅವರಿಗೆ ನಾಳೆ ಅವರು ಮತ್ತೊಂದು ಸಿನಿಮಾ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಅವ್ರನ್ನ ನೋಡ್ತಾ ಇದ್ದೀನಿ. ಕಾಲಿಂಗ್ ಅಂತಾರೆ, ಕೈಯಿಂಗ್ ಅಂತಾರೆ, ಏನೇನು ಆಗುತ್ತೆ ಅಂತ. ಯಾಕೆಂದ್ರೆ ನಾಳೆ ಅವ್ರದ್ದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಜನರ ಪ್ರೀತಿ ಗಳಿಸಬೇಕು ಮತ್ತೆ ನೋಡುಗರ ಪ್ರೀತಿ ಗಳಿಸಬೇಕು ಅನ್ನೋ ಒಂದು ಹಂಬಲ ಇದ್ದೇ ಇರುತ್ತೆ ಯಾವಾಗಾದ್ರೂ ಕೂಡ. ಆ ಒಂದು ಅವರ ಹಂಬಲ ಒಂದು ಶ್ರೇಯಸ್ಕರವಾಗ್ಲಿ, ಯಶಸ್ಸನ್ನ ಪಡೀಲಿ, ಇಡೀ ರಾಜ್ಯಾದ್ಯಂತ ಅವರ ಸಿನಿಮಾ ಹೆಚ್ಚಿನ ಒಂದು ಅಭಿಮಾನಿಗಳನ್ನ ಪಡ್ಕೊಳ್ಳಿ ಅಂತೇಳಿ ಅವರಿಗೆ ಶುಭವನ್ನು ಕೋರ್ತೀನಿ. ಮತ್ತೆ ಅವರ ಮಕ್ಕಳು ಎಲ್ಲ ವಿಶೇಷವಾಗಿ ಕಲಾವಿದರು ಮತ್ತೆ ಹಾಯ್ ಬೆಂಗಳೂರು ನಮ್ಮ ತ್ರಿನೇತ್ರವರು ಕೂಡ ಬಂದಿದ್ದಾರೆ. ಮುಂದೆ ಬನ್ನಿ. ಮತ್ತೆ ಎಲ್ಲ ಭಾವನಾ ಮೇಡಮ್ ಅವರ ಅಭಿಮಾನಿಗಳು, ಅವರ ಸಂಸ್ಥೆಯಲ್ಲಿ ದುಡಿಯುವಂತ ನೌಕರ ಸಿಬ್ಬಂದಿಗಳು ಬಹಳ ಸಂತೋಷದಿಂದ ಅವರಿಗೆ ಶುಭ ಹಾರೈಕೆ ಮಾಡ್ಲಿಕ್ಕೆ ಆಗಮಿಸಿದ್ದೇವೆ. ಹಾಗೆ ನಮ್ಮ ಪ್ರಜಾಕಿರಣ ಒಂದು ಬಹಳ ವಿಶೇಷ ಅನಿಸುತ್ತೆ. ಯಾಕೆಂದ್ರೆ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಯಾರ್ಯಾರು ಹೇಗೇನೋ ಆಚರಣೆ ಮಾಡ್ಕೊತಾರೆ. ಅವ್ರಿಗೆ ಬೇಕಾದಂತ
ಜನಗಳನ್ನ ಕರ್ಕೊಂಡು ಕುಡಿಯೋದು ತಿನ್ನೋದು ಮಾಡ್ಕೊಂಡು ಕಾಲ ಕಳೆದ್ಬಿಡ್ತಾರೆ ಆ ದಿನವನ್ನ. ಆದ್ರೆ ತಾವು ತಮ್ಮ ಹುಟ್ಟುಹಬ್ಬವನ್ನ ಒಂದು ವಿಶೇಷವಾಗಿ ಬಡ ಮಕ್ಕಳಿಗೆ ಒಂದು ಪ್ರೀತಿಯನ್ನು ತೋರಿಸೋದ್ರ ಮೂಲಕ ಆ ಹುಡುಗ ನೋಡಿ ಕಷ್ಟಪಟ್ಟು ಸಂಸ್ಥೆನ ಮಾಡಿದಾರಲ್ಲ, ಹೇಳಿದ ತಕ್ಷಣ ಬಹಳ ಖುಷಿ ಆಯ್ತು. ನಮ್ಮ ಇವ್ರ ಹೆಸರೇನು ರಾಹುಲ್ ಒಂದು ಸಣ್ಣ ಘಟನೆ ಹೇಳಿದ್ರು. ನಾನು ಎಲ್ಲ ಹೋಗಿ ಒಂದ್ ಸ್ವಲ್ಪ ಊಟ ಕೊಡ್ತಾ ಇದ್ದೆ, ಆದ್ರೆ ಅದರಿಂದ ಬದಲಾವಣೆ ಆಗೋದಿಲ್ಲ ಮಕ್ಕಳ ಭವಿಷ್ಯ ಮತ್ತು ಜೀವನ ಅಂತ ಹೇಳಿ ನಾವೇ ಯಾಕೆ ಒಂದು ಸಂಸ್ಥೆನ ಮಾಡಬಾರದು ಅಂತ ಹೇಳಿ ಒಂದು ಅನಾಥ ಆಶ್ರಮವನ್ನ ಮಾಡಿ ಆ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಅವರಿಗೆ ವಿದ್ಯೆ, ಊಟ, ವಸತಿಯನ್ನ ಕೊಟ್ಟು ಸಾಕ್ತಾ ಇದ್ದಾರೆ. ಅಂತವ್ರನ್ನ ಕರೆಸಿ 4 ಒಳ್ಳೆ ಮಾತುಗಳನ್ನ ಹಾಡಿ ಆ ಮಕ್ಕಳಿಗೆ ವಿಶೇಷ ಪ್ರೋತ್ಸಾಹ ಕೊಟ್ಟು ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದು ವಿಶೇಷವಾದಂತಹ ಭವಿಷ್ಯ ಸಿಗಲಿ, 4 ಮಕ್ಕಳಿಗೆ ದಾರಿ ತೋರಿಸುವಂತ ವ್ಯಕ್ತಿ ಅವರು ದೇವರ ಸಮಾನ ಆಗ್ತಾರೆ. ಅದು ಕೂಡ ಶುಭವನ್ನು ಕೊಡ್ತಾರೆ. ಆಶ್ರಮದ ಎಲ್ಲ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ಮಕ್ಕಳು ಕೂಡ ಬಂದಿದ್ದಾರೆ, ಎಲ್ಲ ಅಭಿಮಾನಿಗಳು ಕೂಡ ಬಂದಿದ್ದೀರಿ. ಒಂದು ಸಣ್ಣ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ನಾನು ಫಸ್ಟ್ ಟೈಮು ಈ ಒಂದು ಜಾಗಕ್ಕೆ ಬಂದಾಗ ಒಂದು ಇತಿಹಾಸ ನನ್ನ ಕಣ್ಣೆದುರಿಗೆ ಬಂತು. ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಅಥವಾ ಬೆಂಗಳೂರಿಗೆ ಓದ್ಕೊಳ್ಳಿಕ್ಕೆ ಅಂತ ಬಂದಾಗ ಆಯ್ ಬೆಂಗಳೂರು ಪತ್ರಿಕೆನ ಓದ್ಬೇಕಾದ್ರೆ ನಮ್ಮ ಹೆಗ್ಡೆ ಸರ್ ಹೇಳ್ತಾ ಇದ್ರು, ಅವ್ರ ಜೊತೆ ಮಾತಾಡಿದ ಎಷ್ಟು ಖುಷಿ ಆಯ್ತು ಅಂದ್ರೆ, ನಿಮ್ಮ ತಂದೆ ಎಲ್ಲ ನೀವ್ ಹೇಳಿಲ್ಲ ನಮ್ಗೆ, ಅದು ಎಲ್ಲವನ್ನೂ ಬಿಚ್ಚಿಟ್ರು. ಅವರು ವಾಸ್ತವವಾಗಿ ಎಲ್ಲವನ್ನೂ ಬಿಚ್ಚಿಟ್ರು. ಆ ಒಂದು ಸಂದರ್ಭದಲ್ಲಿ ರವಿ ಬೆಳಗೆರೆಯವರು ಒಂದು ಸ್ಪಾರ್ಕ್ ಆಗಿ ಅನೇಕ ದೀಪಗಳನ್ನ ಹಚ್ಚಿದ್ದಾರೆ. ಈ ನಾಡಿಗೆ ದೀಪಗಳನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಇಲ್ಲಿ ಕಲಿತು ಉಂಡು ತಿಂದು ಬೆಳೆದಂತವ್ರು ಇವತ್ತು ನಮ್ಮ ರಾಜ್ಯದಲ್ಲಿ, ನಮ್ಮ ಕನ್ನಡ ನಾಡಿನಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳಾಗಿ, ಬರಹಗಾರರಾಗಿ, ಒಬ್ಬ ಜರ್ನಲಿಸ್ಟ್ಗಳಾಗಿ ಇವತ್ತು ಮಾಧ್ಯಮಿಕ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಲಿಕ್ಕೆ ಕಾರಣರಾಗಿದ್ದಾರೆ. ಕೆಲವರು ಕೃತಜ್ಞತಾ ದೃಷ್ಟಿಯಿಂದ ಅವ್ರನ್ನ ನೆನಪು ಮಾಡ್ಕೊಂತ ಇದ್ದಾರೆ ಅಂತ ಕೂಡ ಹೇಳಿದ್ರು. ಆ ರವಿ ಬೆಳಗೆರೆಯವರ ಒಂದು ಅದ್ಭುತವಾದಂತಹ ಮಿದುಳು ಈ ಸಾಹಿತ್ಯದ ಮೂಲಕ ಭಾಷೆಯನ್ನು ಕೂಡ ಪ್ರೌಢಿಮೆಗೊಳಿಸಲಿಕ್ಕೆ ಸಾಧ್ಯ ಆಗಿದೆ ಆ ಒಂದು ಮಾಧ್ಯಮದ ಮೂಲಕ ಅಂತ ಹೇಳಿಕೆ ಬಯಸ್ತೀನಿ. ಅವರದೇ ಆದಂತ ವಿಶೇಷ ಪದಪುಂಜಗಳನ್ನ ಬಳಸೋದ್ರ ಮೂಲಕ ಸಾಹಿತ್ಯದಲ್ಲಿ ಒಬ್ಬ ಜರ್ನಲಿಸ್ಟ್ ಆಗಿ, ಒಬ್ಬ ಬರಹಗಾರನಾಗಿ ವಿಮರ್ಶೆ, ವೈಚಾರಿಕತೆ, ಉದ್ದೀಪನಗೊಳಿಸುವಂಥದ್ದು, ವಿಷಯವನ್ನ ಸಮಾಜದ ಮುಂದೆ ಇಡುವಂಥದ್ದು, ಅದನ್ನ ಹೇಗೆ ಇಡಬೇಕು ಆ ವಿಷಯವನ್ನ ಅನ್ನೋದು ಜನರ ಮನಸ್ಸಿನಲ್ಲಿ ಉಳಿಲಿಕ್ಕೆ ಕಾರಣಕರ್ತವಾದಂತಹ ಆಯ್ ಬೆಂಗಳೂರು ಪತ್ರಿಕೆಯನ್ನ ಅಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ. ಅದನ್ನ ಮುಂದುವರಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಭಾವನಾ ಅವರು ಆ ಒಂದು ತಂದೆಯ ಕನಸನ್ನು ಈಡೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಕಾಲದಲ್ಲೂ ಕೂಡ ಒತ್ತಡಗಳಿದೆ. ಆ ಕಾಲವೇ ಬೇರೆ, ಈ ಕಾಲವೇ ಬೇರೆ. ಈಗೆಲ್ಲವೂ ಕೂಡ ಈಗ ಡಿಜಿಟಲ್ ಯುಗ ಬಂದು ಯಾರು ಕೂಡ ಟೆಕ್ಸ್ಟ್ ಬುಕ್ನೇ ಓದಲ್ಲ, ಯಾರು ಕೂಡ ಒಳ್ಳೊಳ್ಳೆ ಕಥೆ ಪುಸ್ತಕಗಳನ್ನ ಕಥೆಗಳನ್ನ ಓದೋದೇ ಇಲ್ಲ. ಅಪರೂಪಕ್ಕೆ ಒಮ್ಮೆ ಯಾರಾದ್ರೂ ಆಸಕ್ತರು 4-5 ಪುಸ್ತಕಗಳನ್ನ ಓದ್ತಾರೆ ಅಷ್ಟೇ ಜೀವನದಲ್ಲಿ. ಆದ್ರೆ ಅವ್ರು ಎಷ್ಟು ಪರಿಣಿತಿರ್ಬೋದು ಪದಪಂಜಗಳನ್ನ ಕನ್ನಡ ಭಾಷೆ ಮೇಲೆ ಹಿಡಿತ ಇಟ್ಕೊಂಡು, ಇಂಗ್ಲಿಷ್ ಭಾಷೆ ಮೇಲೆ ಹಿಡಿತ ಇಟ್ಕೊಂಡು ಒಬ್ಬ ದೊಡ್ಡ ಅನುಭವದ ಕಣಿಯಾಗಿ ರವಿ ಬೆಳಗೆರೆಯವರು ಈ ನಾಡಿಗೆ ಒಂದು ಒಳ್ಳೆಯ ಶ್ರೇಷ್ಠ ಮಾರ್ಗದರ್ಶನವನ್ನ ಮತ್ತು ಮೌಲ್ಯವನ್ನ ನಿರ್ಮಾಣ ಮಾಡಿ ಹೋಗಿದ್ದಾರೆ. ಅಂತವರ ಮಗಳ ಹುಟ್ಟುಹಬ್ಬದ ದಿವಸ ನೀವು ತಂದೆಯ ನಿಜವಾದ ಕನಸನ್ನ ಈಡೇರಿಸುವಂತ ದಾರಿಯಲ್ಲಿ ಜೊತೆಗೆ ನಮ್ಮ ಶ್ರೀನಗರ ಕಿಟ್ಟಿಯವರು, ನಿಮಗೆ ಪದೇ ಪದೇ ಹೇಳ್ತೀನಿ, ಶ್ರೀನಗರ ಕಿಟ್ಟಿಯವರು ಅಂದ್ರೆ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೆ. ನಾನು ಯಾವ ಸಿನಿಮಾನು ನೋಡಿಲ್ಲ. ನಾನು 21ನೇ ವಯಸ್ಸಿಗೆ ಸಿನಿಮಾ ನೋಡೋಣ ಬಿಟ್ಟೆ. ಕಾರಣ ಬೆಂಗಳೂರು ವಿಜಯನಗರದಲ್ಲಿ ಆದಿಚುಂಚನಗಿರಿ ವಿದ್ಯಾರ್ಥಿನಿಯಲ್ಲಿ ಇದ್ದಾಗ ನಮ್ಮ ಜೊತೆ ಇದ್ದಂತ ಕೆಲವು ಹುಡುಗರು ಗೇಟ್ನಲ್ಲಿ ಸಿನಿಮಾ ನೋಡಕ್ ಹೋಗ್ಬಿಟ್ಟಿದ್ರು. ಇಲ್ಲಿ ಪ್ರಸನ್ನ ಥಿಯೇಟರ್ಲಿ. ನನಗಿನ್ನೂ ಜ್ಞಾಪಕ ಇದೆ. ಅವಾಗ ಸ್ವಾಮೀಜಿ ರಾತ್ರಿ 9 ಗಂಟೆಗೆ ಬಂದ್ವಿ. 9:15 ಸಿನಿಮಾ ಬಿಟ್ಟು 9:30 ಬಂದ್ವಿ. ಗೇಟ್ ಹಾಕ್ಬಿಟ್ಟಿದ್ರು. ನಾವು ನೆಗಲಿಕ್ಕೆ ಹೋಗಿ ಮೇಲ್ಗಡೆ ತಂತಿ ಶರ್ಟಿಗೆ ತಗಲಾಕೊಂಡು ಉಲ್ಟಾ ಪಲ್ಟಾ ಆಗ್ಬಿಟ್ಟಿದ್ದೆ. ಅವತ್ತು ಬಿಡಿಸಿದ್ರೆ ನನ್ನನ್ನು. ಅವತ್ತೇ ನಾನು ಈ ಸಿನಿಮಾ ನೋಡಕ್ ಹೋಗ್ತಾರೆ ಅಂತ ಹೇಳಿ ಇನ್ನೂ ಜ್ಞಾಪಕ ಇದೆ. ಸೋಮನಾಥ ಸ್ವಾಮೀಜಿಯವರು ಎಲ್ರಿಗೂ ಓಡಾಡ್ದು ಸಿನಿಮಾ ನೋಡಕ್ ಹೋಗ್ತಾರೆ ನೀವು ಕೇಳಿದ್ರು. ನಾನು ಅವತ್ತೇ ಡಿಸೈಡ್ ಮಾಡಿ ಸಿನಿಮಾ ನೋಡೋದು ಬೇಡ ಅಂತ. ನೋಡಿಲ್ಲ, ಅಂದ್ರೆ ನೋಡಬಾರ್ದು ಅಂತಲ್ಲ, ಸಾಮಾನ್ಯ ನನ್ನ ಡಿಸಿಷನ್ ಹಂಗಾಗಿತ್ತು. ಸೊ ಅತ್ಯಂತ ಮುಗ್ಧ ವ್ಯಕ್ತಿ, ಅತ್ಯಂತ ಮುಗ್ಧರು, ವೆರಿ ಇನ್ನೋಸೆಂಟ್ ಪರ್ಸನಾಲಿಟಿ, ವೆರಿ ಇನ್ನೋಸೆಂಟ್. ಮತ್ತೆ ಯಾವುದೇ ಗರ್ವ ಇಲ್ಲ. ಕೆಲವು ಸಿನಿಮಾ ನಟರಾದ್ರೆ ಕಾಲ ಕಟ್ಟಿಕೊಂಡ್ರೆ ದಿಮಾಕ್ ತೋರಿಸ್ತಾರೆ. ಆದ್ರೆ ಅವರು ಒಳ್ಳೆಯ ಸಂಭಾವಿತ ಮಂಡ್ಯದ ಹುಡುಗ. ನೀವು ಬೆಳೆಸ್ಬೇಕು, ಎದುರಿಸಬಾರ್ದು. ನೀವು ಬೆಳೆಸ್ಬೇಕು, ಮಗನ್ ತರ ಬೆಳೆಸ್ಬೇಕು, ಎದುರಿಸಬಾರ್ದು. ದಯವಿಟ್ಟು ಎದುರಿಸಬಾರ್ದು. ಸ್ನೇಹಿತರನ್ನು ಮಗನ್ ತರ ಬೆಳೆಸ್ಬೇಕು. ಪಾಲನೆ ಪೋಷಣೆ ಮಾಡಿ ಚೆನ್ನಾಗಿ ಬೆಳೀಲಿ ಅಂತ ಅವರು ಒಬ್ಬ ಅತ್ಯುತ್ತಮ ಕಲಾವಿದನಾಗಿ, ನಟನಾಗಿ, ಸಾಹಿತ್ಯ ಮತ್ತು ಸಂಸ್ಕೃತಿ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಎತ್ತರಕ್ಕೆ ಬೆಳೀಲಿ ಅಂತ ನಾನು ವಿಶೇಷವಾಗಿ ನಮ್ದು ಹಾಡು ಬರೀ ಬಾಯಿ ಮಾತಿಲ್ಲ. ಯಾಕೆ ನಿಮ್ಮನ್ನ ನೋಡಿಲ್ಲ, ನಾನು ನೋಡಿದ ತಕ್ಷಣ ಅನಿಸ್ತು, ಒಬ್ಬ ಮುಗ್ಧ ವ್ಯಕ್ತಿ ಈ ಒಂದು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬಲವಾದ ಹೆಜ್ಜೆಗಳನ್ನ ಇಡುವಂತ ಸಂದರ್ಭದಲ್ಲಿ ಇನ್ನು ದೃಢ ಆಗ್ಲಿ, ಅವರ ಹೆಜ್ಜೆ ಗುರುತು ದೃಢ ಆಗ್ಲಿ,
ಇವತ್ತೇನು ದೊಡ್ಡ ದೊಡ್ಡ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಅಂತವರು, ಪುನೀತ್ ರಾಜ್ಕುಮಾರ್ ಅಂತವರು ಒಂದು ಒಳ್ಳೆ ಹೆಸರನ್ನ ಮಾಡಿದ್ದಾರೆ. ಅವರ ಹಾದಿಯಲ್ಲಿ ಇವರು ಕೂಡ ಒಂದು ಶ್ರೇಯಸ್ಸನ್ನ ಭಗವಂತ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತೆಲ್ಲ ಮಕ್ಕಳು ಇದ್ದಾರೆ. ಯಾಕೆಂದ್ರೆ ನಾನು 24 ವರ್ಷ ವಿವಿಧ ಆಯಕಟ್ಟಿನ ಹುದ್ದೆಗಳಲ್ಲಿ ಒಬ್ಬ ಕರ್ನಾಟಕ ಸಿವಿಲ್ ಸರ್ವಿಸ್ ಆಫೀಸರ್ ಆಗಿ ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡಿದ್ದೀವಿ. ಸಾಮಾನ್ಯವಾಗಿ ನಮ್ಮ ನಾಡಿನಲ್ಲಿ ಎಲ್ರಿಗೂ ಇವತ್ತು ಶ್ರೀಮಂತಿಗೆ ಸಿಗ್ತಾ ಇದೆ. ಅದು LPG, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಇರ್ಬೋದು, ಅಥವಾ ಬೇರೆ ಬೇರೆ ಕ್ಷೇತ್ರಗಳಿಂದ ಸ್ವಲ್ಪ ಮನಿ ಸರ್ಕ್ಯುಲೇಷನ್ ಕೂಡ ಜಾಸ್ತಿ ಆಗ್ತಾ ಇರ್ಬೋದು. ಆದ್ರೆ ಕೆಲವೇ ಶ್ರೀಮಂತರಾಗ್ತಾ ಇದ್ದಾರೆ, ಕೆಲವರು ಮಾತ್ರ ಶ್ರೀಮಂತರಾಗ್ತಾ ಇದ್ದಾರೆ. ಆ ಶ್ರೀಮಂತರಲ್ಲಿ ಒಂದು ಒಳ್ಳೆಯ ಭಾವನೆಯ ಬೆಳವಣಿಗೆ ಆಗ್ತಾ ಇಲ್ಲ ಅನ್ನೋದು ವಿಷಾದಕರವಾದಂಥ ಸಂಗತಿ. ಆದ್ರೆ ಇವತ್ತು ನೀವು ಅದನ್ನು ಮುರಿತಾ ಇದ್ದೀವಿ. ನಾವು ದುಡಿತಾ ಇದ್ದೀವಿ, ಕಷ್ಟಪಟ್ಟು ದುಡಿತಾ ಇದ್ದೇವೆ. ನೀವು ಯಾವುದು ಮೋಸ ಮಾಡಿ ದುಡಿತಾ ಇದ್ದೀವಿ, ಕಷ್ಟಪಟ್ಟು ನಿಮ್ಮ ಬುದ್ಧಿಶಕ್ತಿ, ಶ್ರಮ, ಬೆವರನ್ನು ಹರಿಸಿ ವಿಶೇಷವಾಗಿ ಹಾರ್ಡ್ ವರ್ಕ್ ಮಾಡಿ ಬೆಳೀತಾ ಇದ್ವಿ. ಅದರಲ್ಲಿ 4 ಜನಕ್ಕೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವ ಇದೆಯಲ್ಲ, ಇಟ್ ವಿಲ್ ಗಿವ್ ಎ ಗುಡ್ ಮೆಸೇಜ್ ಟು ಅದರ್ಸ್. ಎಷ್ಟೋ ಜನರನ್ನು ನೋಡಿದ್ದೀವಿ, ದೊಡ್ಡ ಶ್ರೀಮಂತರು ಅದ್ದೂರಿಯಾಗಿ ಮದುವೆ ಮಾಡ್ತಾರೆ, ಲಕ್ಷಾಂತರ ಕೋಟ್ಯಾಂತರ ಖರ್ಚು ಮಾಡ್ತಾರೆ. ಚೌಟ್ರಿಗಳಿಗೆ 10 ಲಕ್ಷ 20 ಲಕ್ಷ ಕೊಡ್ತಾರೆ, ಊಟ ಹಾಕ್ಸಲಿಕ್ಕೆ 50 ಲಕ್ಷ 60 ಲಕ್ಷ ಖರ್ಚು ಮಾಡ್ತಾರೆ. ಅಂಥವರ ಮನಸ್ಥಿತಿ ಬದಲಾದ್ರೆ ಈ ಕೆಳಗಡೆ ಇರುವಂತ ವರ್ಗದ ಪರಿಸ್ಥಿತಿ ಬದಲಾಗುತ್ತೆ ಅಂತ ನನ್ನ ಭಾವನೆ. ಅಂತವ್ರ ಮನಸ್ಥಿತಿ ಸ್ವಲ್ಪ ಕೆಳಗಡೆ ನೋಡ್ಬೇಕು. ನನ್ನ ಮನೆಯ ಕೆಳಗಡೆ ಯಾರಿದ್ದಾರೆ, ನಾನು 17ನೇ ಫ್ಲೋರ್ ಅಲ್ಲಿ ಇದ್ದೀನಿ, ಆ ಲಾಸ್ಟ್ ಕೆಳಗಡೆ ಗ್ರೌಂಡ್ ಅಲ್ಲಿ ಯಾರಿದ್ದಾರೆ ಅಂತ ನೋಡ್ಬೇಕು. ಅವರ ದೃಷ್ಟಿ ಈ ಕಡೆ ನೋಡಿದ್ರೆ ಇವ್ರ ಪರಿಸ್ಥಿತಿ ಸ್ವಲ್ಪ ಫಸ್ಟ್ ಫ್ಲೋರ್ಗೆ ಸೆಕೆಂಡ್ ಫ್ಲೋರ್ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅಂತ ಒಂದು ಮನಸ್ಥಿತಿ ನಮ್ಮ ಸಮಾಜಕ್ಕೆ ಬರಲಿ, ಇರುವವರು ಒಂದಷ್ಟು ಕೊಡೋದನ್ನ ತೀರ್ಮಾನ ಮಾಡಲಿ. ಇವತ್ತು ಒಂದು ಅನಾಥಾಶ್ರಮದ ಮಕ್ಕಳನ್ನ ಕರೆಸಿ ತಾವು ಮಾಡ್ತಾ ಇದ್ರಿ. ಜೊತೆಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಒಬ್ಬ ರಾಹುಲ್ ಹುಡುಗ ನೋಡಿ, ಆತ ತನ್ನ ಭವಿಷ್ಯವನ್ನ ಇವ್ರ ಮಕ್ಕಳ ಭವಿಷ್ಯದಲ್ಲಿ ಕಾಣಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆತನ ಭವಿಷ್ಯ ಈ ಮಕ್ಕಳ ಭವಿಷ್ಯದಲ್ಲಿ ಅಡಗಿದೆ. ನಾನು ತ್ಯಾಗ ಮಾಡ್ತಾ ಇದ್ದೀನಿ ಅಂದ್ರೆ ಈ ಮಕ್ಕಳ ಭವಿಷ್ಯ ಉಜ್ವಲ ಆಗ್ಬೇಕು, ದಿನವಲ್ಲಿ ನಾನು ಒಂದು ಸಕ್ಸಸ್ ಅನ್ನ ಕಾಣಲಿಕ್ಕೆ ಸಾಧ್ಯ. ಅನೇಕರು ಮಾಡ್ತಾ ಇದ್ದಾರೆ, ಅವರು ಕಣ್ಣಿಗೆ ಕಾಣೋದಿಲ್ಲ. ಯಾರು ಸೇವೆ ಮಾಡ್ತಾರೆ ಅಂತ ಯಾರು ಹೇಳ್ಕೊಂಡು ಸೇವೆ ಮಾಡ್ಲಿಕ್ಕೆ ಹೋಗಲ್ಲ. ಒಂದು ರೀತಿ ಆ ಒಂದು ಆಸೆ ಇಟ್ಕೊಂಡು ಏನಾದ್ರು ಮಾಡಬೇಕು, ಜೀವನ ಸಾರ್ಥಕ ಮಾಡ್ಕೋಬೇಕು ಅಂತ ಮಾಡ್ತಾ ಇರ್ತಾರೆ. ಅಂಥವ್ರನ್ನ ಕಾಪಾಡುವಂತ ಪರಿಸ್ಥಿತಿ ಇರೋರಿಗೆ, ದುಡಿಯೋರಿಗೆ ಬರಲಿ ಅಂತ ಹೇಳ್ತಾ, ದಾನೇನ ಪಾಣಿ ನತು ಕಂಕಣೇನ, ಸ್ನಾನೇನ ಶುದ್ಧಿ ನತು ಚಂದನೇನ, ಮಾನೇನ ತೃಪ್ತಿ ನತು ಭೋಜನೇನ, ಜ್ಞಾನೇನ ಮುಕ್ತಿ ನತು ಪೂಜನೇನ ಅಂತದೆ ಒಂದು ಶ್ಲೋಕ ಶಾಸ್ತ್ರದಲ್ಲಿ, ದರ್ಶನ ಶಾಸ್ತ್ರದಲ್ಲಿ. ಅಂದ್ರೆ ನಾವು ಕೊಡುವುದರಿಂದ ಈ ಕೈಗೆ ಶ್ರೇಷ್ಠತೆ ಬರುತ್ತದೆ. ದಾನೇನ ಪಾಣಿ ನತು ಕಂಕಣೇನ, ಕೈಗೆ ಚಿನ್ನ ಬೆಳ್ಳಿ ಹಾಕೊಂಡ ಶ್ರೇಷ್ಠತೆ ಬರಲ್ಲ, ಕೊಡುವುದರಿಂದ ಈ ಕೈನಿಂದ ಎಷ್ಟಿದೆ ಅಷ್ಟರಲ್ಲೇ. ಇವತ್ತು ಕೊಡುವ ವರ್ಗ ಬಹಳ ಕಡಿಮೆ ಇದೆ. ಕೊಡಬೇಕು ಅನ್ನೋ ಹಂಬಲ ಇರುವಂತ ವರ್ಗ ಬಹಳ ಅಗಾಧವಾಗಿದೆ, ಆದ್ರೆ ಅವ್ರಿಗೆ ಶಕ್ತಿ ಇಲ್ಲ. ಹಾಗೆ ಮಾನೇನ ತೃಪ್ತಿ ನತು ಭೋಜನೇನ ಅಂತ ಶ್ಲೋಕ. ನಮ್ಮ ವ್ಯಕ್ತಿತ್ವವನ್ನು ವೃದ್ಧಿಸ್ಕೊಳ್ಳೋದ್ರಿಂದ ನಮ್ಗೆ ಗೌರವ ಮರ್ಯಾದೆ ಸಿಗುತ್ತೆ ಹೊರತು ನಾವೇನೋ ಭಕ್ಷ್ಯ ಭೋಜನಗಳ ತಿಂತೀವಿ ಅಂತಲ್ಲ. ಮಾನೇನ ತೃಪ್ತಿ ನತು ಭೋಜನೇನ, ಸ್ನಾನೇನ ಶುದ್ಧಿ ನತು ಚಂದನೇನ ಅಂತ ಹೇಳ್ತೀವಿ ಶ್ಲೋಕ. ನಾವು ದಿನನಿತ್ಯ ಸ್ನಾನ ಮಾಡ್ಕೊಂಡ್ರೆ ಶುದ್ಧಿ ಆಗುತ್ತೆ ದೇಹ, ಹಾಗೆ ಹೊರತು ಯಾವುದೋ ಚಂದನವನ್ನು ಹಚ್ಕೊಂಡ್ರೆ ಅದು ಕ್ಷಣಿಕ ಅಂತ. ಹಾಗೆ ಇನ್ನೊಂದು ಹೇಳುತ್ತೆ, ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಾನೊಬ್ಬ ಸನ್ಯಾಸಿಯಾಗಿ ಇದನ್ನ ಹೇಳೋ ಬೇಡವನ್ನೋ ಗೊಂದಲ ಇದ್ರೂ ಕೂಡ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜ್ಞಾನೇನ ಮುಕ್ತಿ ನತು ಪೂಜನೇನ, ಜ್ಞಾನೇನ ಮುಕ್ತಿ ನತು ಪೂಜನೇನ ಅಂತ ಶ್ಲೋಕ. ಅಂದ್ರೆ ನಾವು ಬರೀ ಪೂಜೆ ಮಾಡೋದ್ರಿಂದ ಮುಕ್ತಿ ಸಿಗುತ್ತೆ ಅನ್ನೋದು ಭ್ರಮೆ. ಅವು ನಮ್ಮ ಆತ್ಮವನ್ನು ನಿಗ್ರಹ ಮಾಡಲಿಕ್ಕೆ, ನಮ್ಮ ಪಂಚೇಂದ್ರಿಯಗಳನ್ನ ನಿಗ್ರಹ ಮಾಡಲಿಕ್ಕೆ, ಮನಸ್ಸನ್ನ ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಪೂಜೆ ಮಾಡ್ತೀವಿ. ಮನೆಯಲ್ಲೂ ಪೂಜೆ ಮಾಡ್ತೀವಿ, ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ, ದೇವಾಲಯಗಳು ಉದ್ಘಾಟನೆ ಮಾಡ್ಲಿಕ್ಕೆ ಹೋಗ್ತೀವಿ. ನಾವು ಸನ್ಯಾಸ ತೆಗೆದುಕೊಂಡು ಬರೋ 15ಕ್ಕೆ ಕರೆಕ್ಟಾಗಿ 6 ತಿಂಗಳಾಗುತ್ತೆ. ಸಾಕಷ್ಟು ದೇವಸ್ಥಾನಕ್ಕೆ ಹೋಗ್ತೀವಿ. ಜನರುಗಳಲ್ಲಿ ನಾನು ಇದನ್ನೇ ಭಾಷಣ ಮಾಡ್ತೀನಿ, ದೇವಾಲಯ ಕಟ್ಟಿದಿರಿ, ಮನಸ್ಸು ಕಟ್ಟಬೇಕು, ಸಂಸ್ಕೃತಿಯನ್ನು ಕಟ್ಟಬೇಕು, ಜಾತಿ ಭೇದವನ್ನು ಕಿತ್ತು ಹಾಕಬೇಕು. ಎಲ್ಲರೂ ಬರಲಿ, ಅವರ ಆತ್ಮ ಸಂಯಮಕ್ಕೆ, ಸಹಿಷ್ಣುತೆಗೆ, ಸಹಜ ವರ್ತನೆಗೆ, ಸರ್ವ ಸಮಾಜ ಕಟ್ಟಲಿಕ್ಕೆ ಇವು ಬೇಕಾಗುತ್ತೆ. ಆಚಾರಕ್ಕೆ ಕೇಂದ್ರಗಳಾಗಿ ಅದರ ಮನಸ್ಸನ್ನ ಕಟ್ಟಬೇಕಾಗುತ್ತೆ. ಹಾಗಾಗಿ ಜ್ಞಾನೇನ ಮುಕ್ತಿ ನತು ಪೂಜನೇನ, ಜ್ಞಾನದಿಂದ, ನಾಲೆಡ್ಜ್ ಇಸ್ ಓನ್ಲಿ ದ ಬೆಟರ್ ಇನ್ಸ್ಟ್ರೂಮೆಂಟ್ ಫಾರ್ ಗೆಟ್ ದ ಸಾಲ್ವೇಷನ್ ಅಂತ ಹೇಳ್ತೀವಿ. ಬುದ್ಧ ಹೇಳಿದ್ದು ಅದನ್ನೇ, ರೈಟ್ ನಾಲೆಡ್ಜ್, ರೈಟ್ ಆಕ್ಷನ್, ರಿಸಾಲ್ವ್. ಸತ್ ಜ್ಞಾನ, ಸತ್ಕ್ರಿಯೆ, ಅಲ್ಲಿ ಸಾಕ್ಷಾತ್ಕಾರ. ಹೀಗೆ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಒಟ್ಟಿಗೆ ಪ್ರಯತ್ನ ಮಾಡೋಣ. ಈ ನಾಡನ್ನ ಮನಸ್ಸಿನ ಮೂಲಕ, ಅಂದ್ರೆ ಒಳ್ಳೆಯ ಮನಸ್ಸಿನ ಮೂಲಕ ಕಟ್ಟಲಿಕ್ಕೆ ಪ್ರಯತ್ನ ಮಾಡೋಣ. ಇಂಥ ಒಂದು ಸಂದರ್ಭದಲ್ಲಿ ಒಳ್ಳೆಯ ಮನಸ್ಸನ್ನು ಮಾಡಿ, ಸಹೋದರಿ ಭಾವನಾ ಬೆಳಗೆರೆ ಅವರು
ನಮ್ಮನ್ನು ಬಹಳ ಪ್ರೀತಿಯಿಂದ ಕರೆದು ನಮಗೆ ಒಳ್ಳೆ ಆತಿಥ್ಯವನ್ನು ಕೊಟ್ಟು ಪ್ರೀತಿಯಿಂದ ಮಾತನಾಡಿ ಮತ್ತೆ ಅವ್ರ ತಂದೆ ಬಗ್ಗೆ ಬಹಳಷ್ಟು ಹೇಳಿದ್ರು ನಮ್ಮ ಹೆಗ್ಡೆಯವರು. ನನಗೆ ಬಹಳ ಕುತೂಹಲ ಆಗ್ತಿತ್ತು, ಇದನ್ನು ಕೂತ್ಕೊಂಡಿದ್ರಾ ಹೀಗೆ ಮಾಡ್ತಾನೆ ಅವ್ರು ಹೇಳಿದ್ರು ಎಲ್ಲ ಎಷ್ಟೆಷ್ಟು ಜನ ಬೆಳೆಸಿದ್ದಾರೆ, ಹೇಗೆಲ್ಲ ಬೆಳೆಸಿದ್ದಾರೆ. ಈ ನಾಡಿನ ಸಾಹಿತ್ಯ ಲೋಕದಲ್ಲಿ ಅವರೇ ಅಂತ ಒಂದು ಅದ್ಭುತ ಶಕ್ತಿಯಾಗಿ ಇವತ್ತು ಕೂಡ ಆಯಬೇಕು. ಅಂದ್ರೆ ಸಮಾಜದಲ್ಲಿ ಕ್ರಾಂತಿ ಉಂಟು ಮಾಡಲಿಕ್ಕೆ, ಯುವಕರ ಮನಸ್ಥಿತಿನ ಬದಲಾಯಿಸಲಿಕ್ಕೆ, ದುಷ್ಟರನ್ನ ಬದಲಾಯಿಸಲಿಕ್ಕೆ ಸಾಕಷ್ಟು ಮಾರ್ಗದಲ್ಲಿ ಒಂದು ಟೂಲ್ಸ್ ಆಗಿ ಬದಲಾವಣೆಗೆ ಎಕ್ಸಾಮ್ ನೀಡಲಿಕ್ಕೆ ಮತ್ತು ಸಮಾಜವನ್ನು ಗಟ್ಟಿಯಾಗಿ ಕಟ್ಟಲಿಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ಪತ್ರಿಕೆ ನೀಡಿದೆ. ಅದು ಅವರ ವಿದ್ವತ್ತು ಅಲ್ಲಿಂದ ಪ್ರಕಟ ಆಗ್ತಿತ್ತು ಅಂತ ಹೇಳ್ತಾ ನಮ್ಮ ಭಾವನಾ ಬೆಳಗೆರೆ ಅವರಿಗೆ ಮತ್ತೊಮ್ಮೆ ಭಗವಂತ ಆರೋಗ್ಯ, ಶಕ್ತಿ, ನೆಮ್ಮದಿ, ಸಹಿಷ್ಣುತೆ ಮತ್ತು ಇನ್ನೊಬ್ಬರನ್ನು ಬೆಳೆಸುವಂತ ಶಕ್ತಿಯನ್ನು ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೀನಿ. ಮತ್ತೊಂದು ಪ್ರಾರ್ಥನೆ ಮಾಡ್ಕೊತೀನಿ, ಕಿಟ್ಟಿ ಕೃಷ್ಣ ಅವರು ನಮ್ಮ ಶ್ರೀನಾಥ್ ಕಿಟ್ಟಿ ಅವರು ದಯವಿಟ್ಟು ಎದುರಿಸಬೇಡಿ. ಹೇಳ್ತಾ ಮತ್ತೊಮ್ಮೆ ಎಲ್ಲ ಮಕ್ಕಳು ಸಂತೋಷವಾಗಿರೋದನ್ನ ಕಲಿಯೋಣ ಅಲ್ವಾ. ಯಾರೋ ಒಬ್ರು ಸಹಾಯ ಮಾಡ್ತಾರೆ ನಾವಂತರು ಅನೇಕರು ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಭಾವನಾವರಿಗೆ ವಿಶೇಷವಾಗಿ ಭಗವಂತ ಹೆಚ್ಚಿನ ಶಕ್ತಿ ಕೊಡಲಿ, ಆತ್ಮಸ್ಥೈರ್ಯ ಕೊಡಲಿ. ನಾನು ಬೆಳೆತೀನಿ, ಗಟ್ಟಿಯಾಗಿ ಕಟ್ತೀನಿ ಈ ವ್ಯವಸ್ಥೆನ ಅಂತ ಹೇಳಿ ಅವ್ರಿಗೆ ಹೆಚ್ಚು ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಶುಭವನ್ನು ಹಾರೈಸ್ತೀನಿ. ಜೈ ಶ್ರೀ ಗುರುದೇವ. ಹಾಗೆ ಈಗ ನೀವೆಲ್ಲರೂ ನಿಚ್ಚಲಾನಂದ ಸ್ವಾಮೀಜಿಗಳ ಹಿತನುಡಿಗಳನ್ನ ಕೇಳಿಸ್ಕೊಂಡ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಈ ವಿಡಿಯೋ ಒಂದು ಸ್ವಲ್ಪ ಲೆಂತ್ ಜಾಸ್ತಿ ಆಗಿರೋದ್ರಿಂದ ನಾನು ಮುಂಚೆನೇ ಹೇಳ್ದಾಗೆ ಶಿವಕುಮಾರ ಸ್ವಾಮೀಜಿಗಳ ಒಂದು ಯಾವ ಥರ ಅವರು ಸ್ವಾಮೀಜಿ ಆದರು ಅನ್ನೋದನ್ನ ಒಂದು ಅನಾಥಾಶ್ರಮದ ಮಕ್ಕಳುಗಳು ಅದನ್ನು ಒಂದು ಆ್ಯಕ್ಟ್ ಮಾಡಿ ಪ್ರದರ್ಶನ ಮಾಡ್ತಾರೆ. ಆ ವಿಡಿಯೋನ ಇದೇ ವಿಡಿಯೋದಲ್ಲಿ ನಾನು ಹಾಕಬೇಕು ಅಂತ ತುಂಬ ಆಸೆಪಟ್ಟೆ, ಬಟ್ ತುಂಬ ಲೆಂತ್ ಇರೋದ್ರಿಂದ ಬರೋ ನೆಕ್ಸ್ಟ್ ಪಾರ್ಟ್ 4 ನಾನು ಕಂಪ್ಲೀಟಾಗಿ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಒತ್ತಿ. ನಮಸ್ಕಾರ.